ಸ್ವದೇಶಕ್ಕೆ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಲಾಗುತ್ತೆ. ಬಂಧನದ ಬೆನ್ನಲ್ಲೇ ಮಗ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಬಹುತೇಕ ಇವತ್ತು ಸಾಯಂಕಾಲದ ಒಳಗೆ ಬೆಂಗಳೂರಿಗೆ ಪ್ರಜ್ವಲ್ ಬರಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಸೊ ಹಾಗಾಗಿ ಬಂದ ಕೂಡಲೇ ಅವರನ್ನ ಬಂಧಿಸುವ ಎಲ್ಲ ತಯಾರಿಗಳು ಕೂಡ ಆಗಿದೆ. ಅದಕ್ಕೋಸ್ಕರ ಒಂದು ಟೀಮನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಒನ್ಸ್ ಅವರು ಅರೈವಲ್ ಆದ್ರು ಅಂತಕ್ಕಂಥ ಮಾಹಿತಿ ಬ್ಲೂ ಕಾರ್ನರ್ ನೋಟಿಸ್ನಲ್ಲಿ ಗೊತ್ತಾಗ್ಬಿಡುತ್ತಿವೆಲ್ಲ. ಏರ್ಪೋರ್ಟ್ ಟು ಏರ್ಪೋರ್ಟ್ ಮಾಹಿತಿಗಳು ರವಾನೆ ಆಗುತ್ತೆ. ಅದು SIT ಅವರು ಗೊತ್ತಾಗ್ತಾ ಇದ್ದ ಹಾಗೆಯೇ ಈಗ ಅವ್ರನ್ನ ಅರೆಸ್ಟ್ ಮಾಡುವಂತಹ ಕೆಲಸವನ್ನು ಅವ್ರು ಮಾಡ್ತಾರೆ. ಅವರು ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಇಮಿಗ್ರೇಷನ್ ಆಫೀಸರ್ಸ್ಗೆ, ಜೊತೆಗೆ ಸ್ಥಳೀಯ ಪೊಲೀಸರಾಗಿರುವಂಥ ಬಜ್ಪೆ ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಂದರೆ ಲುಕೌಟ್ ನೋಟಿಸ್ ಇರುವಂಥ ಹಿನ್ನೆಲೆಯಲ್ಲಿ ಇಡೀ ದೇಶದ ಯಾವುದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ಬೋದು, ಅದರಲ್ಲೂ ರಾಜ್ಯದ ಏರ್ಪೋರ್ಟ್ ಆಗಿರುವಂಥ ಮಂಗಳೂರು ಅಥವಾ ಬೆಂಗಳೂರಿಗೆ ಬರ್ಬೋದು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು SIT ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಧಿಕಾರಿಗಳು ಇಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ಈ ತಯಾರಿಗಳನ್ನು ಇಲ್ಲಿ ಸ್ಥಳೀಯ ಪೊಲೀಸರು ಮಾಡ್ತಾ ಇರುವಂಥದ್ದು. ಅಂದರೆ SIT ಪೊಲೀಸರ ಸೂಚನೆ ಮೇರೆಗೆ ಒಂದು ವೇಳೆ ಅವರು ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದ್ರೆ ತಕ್ಷಣಕ್ಕೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಜೊತೆಗೆ ಇಮಿಗ್ರೇಷನ್ ಆಫೀಸರ್ಸ್ ಯಾರಿದ್ದಾರೆ ಅವರು ತಕ್ಷಣಕ್ಕೆ ಇಲ್ಲಿನ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆ ಬಳಿಕ ಅವ್ರನ್ನ ವಶಕ್ಕೆ ಪಡೆಯುವಂಥ ಕೆಲಸ ಆಗುತ್ತೆ. ಹಾಗಾಗಿ ಸ್ಥಳೀಯ ಪೊಲೀಸರಿಗೆ ಈಗಾಗಲೇ ಮಾಹಿತಿಯನ್ನು ಕೊಡಲಾಗಿದೆ. ಇದರ ಜೊತೆಗೆ ಪೊಲೀಸರು ಇಲ್ಲಿನ ಇಮಿಗ್ರೇಷನ್ ಆಫೀಸರ್ಸ್ ಯಾರಿದ್ದಾರೆ ಅವರು ಆ ಸಂದರ್ಭದಲ್ಲಿ ಅವ್ರನ್ನ ವಶಕ್ಕೆ ಪಡೆಯುವಂಥದ್ದಿದೆ. ಈಗಾಗಲೇ 2 ವಿಮಾನಗಳು ಬಂದಿಳಿದಿರುವಂಥದ್ದು. ಕೊಲ್ಲಿ ರಾಷ್ಟ್ರದಿಂದ ಒಂದು ಬೆಳಿಗ್ಗೆ ಅಬುದಾಬಿಯಿಂದ 6:20ಕ್ಕೆ ಒಂದು ಫ್ಲೈಟ್ ಬಂದಿದೆ, ಅದರಲ್ಲಿ ರೇವಣ್ಣ ಬಂದಿಲ್ಲ. ಆ ಬಳಿಕ ದುಬೈಯಿಂದ ಬಂದಿರುವಂಥದ್ದು 7:55ಕ್ಕೆ. ಆ ಒಂದು ವಿಮಾನದಲ್ಲೂ ರೇವಣ್ಣ ಪ್ರಜ್ವಲ್ ಅವರು ಬಂದಿಲ್ಲ. ಹಾಗಾಗಿ ಇನ್ನಿರುವಂಥದ್ದು ಸಂಜೆ 4:35ಕ್ಕೆ ಬರುವಂಥ ದುಬೈಯಿಂದ ಬರುವಂಥ ಒಂದು ಫ್ಲೈಟ್ ಇರುವಂಥದ್ದು. ಆ ಬಳಿಕ ಮತ್ತೆ ಸಂಜೆ 6:15ಕ್ಕೆ ಇರುವಂಥದ್ದು. ಅದರ ನಂತರ ಕುವೈಟಿಂದ ಒಂದು 6:40ಕ್ಕೆ ಒಂದು ಫ್ಲೈಟ್ ಬರುತ್ತೆ. ಇವತ್ತು ಇಷ್ಟು ಫ್ಲೈಟ್ಗಳು ಬರುತ್ತೆ. ಹಾಗಾಗಿ ಈ ಫ್ಲೈಟ್ಗಳಲ್ಲಿ ಬರುವಂಥ ಸಾಧ್ಯತೆ ಇರೋದರಿಂದ ಈ ರೀತಿಯಾದಂಥ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಆದರೆ ಈವರೆಗೂ ಪ್ರಜ್ವಲ್ ರೇವಣ್ಣ ಬರುವಂಥ ಯಾವುದೇ ಟಿಕೆಟ್ಗಳು ಬುಕ್ ಆಗಿಲ್ಲ ಅನ್ನುವಂಥ ಮಾಹಿತಿ ಪೊಲೀಸರಿಂದ ಬಂದಿರುವಂಥದ್ದು. ಅಂದರೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬರಲಿಕ್ಕೆ ಯಾವುದೇ ರೀತಿಯಾದಂಥ ಟಿಕೆಟ್ ಬುಕ್ ಆಗಿಲ್ಲ ಅನ್ನುವಂಥದ್ದು. ಹಾಗಾಗಿ ಬರುವಂಥ ನಿರೀಕ್ಷೆ ಇರುವಂಥ ಕಾರಣಕ್ಕಾಗಿ ಪೊಲೀಸರು, ಸ್ಥಳೀಯ ಪೊಲೀಸರು ಜೊತೆಗೆ SIT ಅವರ ಸೂಚನೆ ಹಿನ್ನೆಲೆಯಲ್ಲಿ ಇಮಿಗ್ರೇಷನ್ ಆಫೀಸರ್ಸ್ಗಳು ತಯಾರಿಗಳನ್ನು ಮಾಡಿಕೊಂಡಿರುವಂಥದ್ದು. ಅಲ್ಲಿ ಇವತ್ತು ಯಾರ್ಯಾರು ಬರ್ತಾ ಇದ್ದಾರೆ ಪ್ಯಾಸೆಂಜರ್ಸ್ ಅಂತಕ್ಕಂಥದ್ದು ಅರೈವಲ್ ಟೈಮ್ನಲ್ಲಿ ಗೊತ್ತಾಗುತ್ತೆ, ಲ್ಯಾಂಡಿಂಗ್ ಟೈಮ್ನಲ್ಲಿ ಗೊತ್ತಾಗುತ್ತೆ. ಬಟ್ ಇಲ್ಲಿ ತನಕ ಆ ಮಾಹಿತಿ ಏನೂ ಗೊತ್ತಿಲ್ಲ. ಬಟ್ ಸಿದ್ಧತೆ ತಯಾರಿ ಅಂತೂ ಮಾಡ್ಕೊಂಡಿದ್ದಾರೆ SIT ಅವರು.